ಬೆಳ್ಳಂಬೆಳಗ್ಗೆನೆ ಮನೆ ಬಾಗಿಲಿಗೆ ಫೈನಾನ್ಸ್ ಸಿಬ್ಬಂದಿ ಬಂದಿದ್ದಾರೆ. ಸಾಲ ಕಟ್ಟಿ ಅಂತ ರೈತ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಹಾಸನದ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಮನೆ ಹೊಸ್ತಿಲಲ್ಲಿ ಕುಳಿತು ಮಹಿಳೆಗೆ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ. ಹೆಲ್ಮೆಟ್ ಧರಿಸಿಯೇ ಕುಳಿತು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಈ ರೀತಿ ಕಿರುಕುಳ ಕೊಟ್ಟಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ರೈತ ಮಹಿಳೆಯ ನಡುವೆ ಮಾತಿನ ಚಕಮಕಿ ನಡೆದಿದೆ. ನನ್ನ ಮನೆ ಬಾಗಿಲಿಗೆ ಬರಬೇಡಿ ಅಂತ ಮಹಿಳೆ ತಾಕೀತು ಮಾಡಿದ್ದಾರೆ. ಈಗ ದುಡ್ಡಿಲ್ಲ ಅಂದ್ರೂ ಬಾಗಿಲಲ್ಲೇ ಕುಳಿತಿದ್ದಾರೆ ಸಿಬ್ಬಂದಿ. ಬೆಳಗ್ಗೆನೆ ಮನೆ ಹತ್ರ ಬಂದು ಹೀಗೆ ಕುಳಿತು ಕಿರುಕುಳ ಕೊಟ್ಟಿದ್ದಾರೆ. ಬಂದ್ರೆ ನಾನು ಕಟ್ತೀನಿ, ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿ ತಗೊಂಡಿದ್ದೀರಾ. ಮೇಲ್ಗಡೆ ಮಾತಾಡೋದ ಕರೆಕ್ಟ್ ಆಗಿ ಮಾತಾಡ್ರಿ. ಏನ್ ನೋಡ್ತಾನೆ ನನಗ್ ನೋಡೋದಲ್ಲ, ನಿಮ್ಗೆ ಹೇಳ್ತಾರೆ. ಅಲ್ಲ ಲೋನ್ ತಗೊಳ್ಳೋ ಟೈಮಲ್ಲಿ ಗೊತ್ತಾಗಿಲ್ವೇನಮ್ಮ? ಅಲ್ಲ ಆಯ್ತು, ಕುಂತಿದ್ದಾಗ ಬರಲ್ಲ, ನಾನು ಒಪ್ಕೋತೀನಿ. ಏನ್ ಕಟ್ಟ ಎಷ್ಟನೇ ತಾರೀಕಿಂದಮ್ಮ ನಿಮ್ದು? ಎಷ್ಟನೇ ತಾರೀಕಿಂದು? 20 ದಿವಸ ಟೈಮ್ ಕೊಟ್ಟಿವಮ್ಮ. ಹೇಳ್ರಿ ನಂಗೆ ತಿಂಗಳು ಹೇಳ್ರಿ, ಮತ್ ನಾಳೆ ಕಟ್ತೀನಿ ನಾಡ್ದೆ ಕಟ್ತೀನಿ ಅಂತ ಏನ ಕೇಳ್ಬೇಕು? ಮತ್ ನೀವೇ ಹೇಳತ್ತೀರಲ್ಲ ಈಗ ಅಂದ್ರೆ ನನಗೆ ಕಟ್ಟಕ್ಕಾಗಲ್ಲ ಅಂತ. ನೀವೇ ಹೇಳತ್ತೀರಲ್ಲ, ನಾನು ಕಂಪ್ನಿಗೆ ಹೇಳ್ಬೇಕಲ್ಲ, ನಂಗೆ ಗೊತ್ತಾಗಲ್ಲ. ಮತ್ ಬಂದಾಗ ಮೊನ್ನೆ ಬಂದಾಗ ಏನ್ ಹೇಳಿದ್ರಿ? ಕೂಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು. ಕೂಗ ಆಗಿದ್ದಕ್ಕೆ ಅಲ್ಲ, ಕೂಗ ಆಡೋದಕ್ಕೆ ಮತ್ತೆ ಬಾಟ್ಲಾ ಕೂತ್ಕೊಂಡ ಯಾವ ನನ್ನ ಮಗನ ಚೀಟಿಯನ್ನು ಹೇಳಿಲ್ಲ. ಬಾಟ್ಲಾ ಕೂತ್ಕೊಂಡ ಯಾವನು ಹೇಳಿಲ್ಲ. ಬಾಟ್ಲಾ ಕೂತ್ಕೊಳಕ್ಕೆ ಬಾಯಗಡಿಕೆ ಅವ್ರಿಗೆ ಮಾಡಿ ಕೆಲಸ ಪಾಠ ಕಲ್ಸಿರೋ ಸರ್ ಅದಕ್ಕಂತೆ ಏನ್ ಕಾಣದಂಗೆ ಯಾವುದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಂಚಾಗಿ ಇವ್ರು ಕಾನೂನು ನೀವೇ ಹೇಳಿದ್ದೀರಾ ಕಾನೂನು. ಲೋನ್ ತಗೊಂಡು ಹೆಂಗೆ ಹೇಳಿದ್ದೀರಾ? ಅಲ್ಲಿಂದ ಲೋನ್ ಬಂದ್ರೆ ನಾನು ಕಟ್ತೀನಿ, ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿ ತಗೊಂಡಿದ್ದೀರಾ. ಮೇಲ್ಗಡೆ ಮಾತಾಡೋದ ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್. ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ, ಆದ್ರೂ ಯಾವುದೇ ಕಂಪನಿಗಳೇನು ತಲೆ ಕೆಡಿಸ್ಕೊಂಡ್ ಹಾಗಿಲ್ಲ. ಬೆಳ್ಳಂಬೆಳಗ್ಗೆನೆ ಮತ್ತೆ ಸಿಬ್ಬಂದಿಯದ ಅದೇ ವರ್ಷೆ. ವಿಜಯ್, ಏನು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆ ಭಾಗ ಮುಂದುವರೆದ ಭಾಗ ಹಾಸನದಲ್ಲೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಒಂದು ಏನು ಪುಂಡಾಟಿಕೆ ಮುಂದುವರೆದಿದೆ ಅಂತ ಹೇಳ್ಬೋದು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮ ಇದೆ. ಆ ಕಾಳೇನಹಳ್ಳಿ ಗ್ರಾಮದಲ್ಲಿ ರವಿ ಮತ್ತೆ ಪ್ರಭಾ ರೈತ ಮಹಿಳೆ ಮತ್ತೆ ರೈತರು ಇವರು ಮೈಕ್ರೋ ಫೈನಾನ್ಸ್ ಬಡಿ ಸಾಲ ಪಡೆದಿರ್ತಾರೆ. ಒಂದು ಸುಮಾರು 50,000 1 ಲಕ್ಷ ಸಾಲ ಪಡೆದಿರ್ತಾರೆ. ಆದ್ರೆ ಸಾಲ ಕೊಡಕ್ಕೆ ತಡ ಆಗಿರುತ್ತೆ. ಅಂದ್ರೆ ಬೆಳೆ ಬಂದಿರಲ್ಲ, ಮತ್ತೆ ಇನ್ನೊಂದು ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ಕೈ ಸಾಲ ಮಾಡ್ಕೊಂಡಿರ್ತಾರೆ. ಈ ಕಾರಣಕ್ಕೋಸ್ಕರ ಅವರು ಮೈಕ್ರೋ ಫೈನಾನ್ಸ್ ಬಳಿ ಏನ್ ಸಾಲ ಪಡೆದಿರ್ತಾರೆ ಅದು ಮರುಪಾವತಿ ಮಾಡಕ್ಕೆ ಪರದಾಡ್ತಾ ಇರ್ತಾರೆ. ಆದ್ರೂ ಕೂಡ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ, ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನು ಲೋನ್ ರಿಕವರಿ ಮಾಡುವಂತ ಸಿಬ್ಬಂದಿ ಮನೆ ಬಾಕಿ ಬಂದಿರ್ತಾರೆ. ಅವ್ರಿಬ್ಬರು ನಡುವೆ ಅಂದ್ರೆ ರೈತ ಮಹಿಳೆ ಮತ್ತೆ ಆ ಸಿಬ್ಬಂದಿ ನಡುವೆ ವಾದ ವಿವಾದ ಆಗತ್ತೆ. ನನ್ನ ಹತ್ರ ಈಗ ದುಡ್ಡಿಲ್ಲ, ನೀವು ಹೋಗಿ ನಾನು ಆಮೇಲೆ ಕಟ್ತೀನಿ ಅಂತ. ಆದ್ರೆ ಆತ ಇಲ್ಲ, ಬೆಂಬಿಡದೆ ಅಲ್ಲೇ ಕೂತಿರ್ತಾನೆ. ನೀವು ಕಟ್ಲೇಬೇಕು, ನೀವು ಅಮೌಂಟ್ ನ ಕಟ್ಲೇಬೇಕೀಗ, ನಾನು ಅಮೌಂಟ್ ಕೊಡದೇ ಇದ್ದೆ ನಾನು ಮನೆಯಿಂದ ಹೋಗಲ್ಲ ಅಂದ್ರೆ ಮುಂದೆ ಏನ್ ಕೂತಿರ್ತಾನೆ ಆತ ಹೆಲ್ಮೆಟ್ ಹಾಕೊಂಡು ಮನೆ ಮುಂದೆ ಕೂತಿರ್ತಾನೆ. ಮನೆಯಿಂದ ಹೊರಗಡೆ ಬರಬಾರ್ದು, ನನ್ಗೆ ಅಮೌಂಟ್ ಕೊಟ್ಟೆ ನೀವು ಹೋಗ್ಬೇಕು ಅಂತ ಮನೆ ಮುಂದೆ ಕೂತಿರ್ತಾನೆ. ಒಂದ್ ರೀತಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುತ್ತೆ. ಇವ್ರು ವಾದ ವಿವಾದ ಇಬ್ಬರು ನಡುವೆ ಅಂದ್ರೆ ಏನ್ ಹಣ ಪಡೆದಿರ್ತಾರೆ ಅವರು ಮತ್ತೆ ಲೋನ್ ರಿಕವರಿ ಮಾಡೋದ ಸಿಬ್ಬಂದಿ ನಡುವೆ ವಾದ ವಿವಾದ ಕೂಡ ಆಗ್ತಾರಂಥದ್ದು. ಇದಲ್ಲದೆ ಕಾಳೇನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಜನ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮತ್ತೆ ಮೈಕ್ರೋ ಫೈನಾನ್ಸ್ ಹಣ ಪಡೆದಂತವ್ರು ಸಾಕಷ್ಟು ಜನ ಊರು ಬಿಟ್ಟು ಹೋಗಿದಾರ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾರಂಥದ್ದು. ಇದೀಗ ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿರೋಂಥದ್ದು ಮತ್ತೆ ಗ್ರಾಮದಲ್ಲಿ ಒಂದ್ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಆ ಮೈಕ್ರೋ ಸಿಬ್ಬಂದಿ ಕಳಿಸಿಯಾರೆ ಗ್ರಾಮಸ್ಥರು, ಅಂದ್ರೆ ಅವ್ರು ಏನ್ ಕಾಟ ಕೊಡ್ತಾ ಇರೋ ಕಳಿಸಿಯಾರ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋಂಥದ್ದು. ಇದು ಅರಕಲಗೂಡು ತಾಲೂಕಿನ ಗ್ರಾಮಾಂತರ ಠಾಣೆ ಲಿಮಿಟ್ಸ್ ಅಲ್ಲಿ ಘಟನೆ ನಡೆದಿರೋಂಥದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.